ಡ್ಯೂಕ್ 390 ಫೈನಲ್ ಎಷ್ಟು ಸರ್? 120ಗೆ ಆಗುತ್ತೆ ಸರ್. 1,20,000 ಸಿಂಗಲ್ ಓನರ್ ವೆಹಿಕಲ್ ಸರ್. 25,000 ರೂಪಾಯಿ ಕೊಡ್ತೀನಿ. ಇದು 19 2,45,000 ಕೊಡ್ತೀನಿ. ಇದು 2020 2,75,000 ರೂಪಾಯಿ ಕೊಡ್ತೀನಿ. 2,75,000 2,35,000 ಎಷ್ಟು ಸರ್? 20,000 ಇದ್ರೆ ಲೋನ್ ಮಾಡಿಸ್ಕೊಡ್ತೀನಿ. 2 ಲಕ್ಷ ಕೊಡ್ತೀನಿ. 2 ಲಕ್ಷ ಖಂಡಿತ. 35,000 ರೂಪಾಯಿ ಕೊಡ್ತೀನಿ ಸರ್. 35,000 ಸಿಂಗಲ್ ಓನರ್ ಗಾಡಿ. ಇದು ಸಿಂಗಲ್ ಓನರ್ ಸರ್? ಹೌದು ಸಿಂಗಲ್ ಓನರ್. ಇದು ಸಿಂಗಲ್. ಇದು ರಿಜಿಸ್ಟ್ರೇಷನ್ ಆಗಿಲ್ಲ. ರಿಜಿಸ್ಟ್ರೇಷನ್ ಆಗಿಲ್ಲ. ಯಾರು ತಗೊಂಡಾರ ಅವ್ರ ಹೆಸರು ಮೇಲೆ ರಿಜಿಸ್ಟ್ರೇಷನ್ ಆಗಲ್ಲ. ಫಸ್ಟ್ 35,000 ರೂಪಾಯಿ ಕೊಡ್ತೀನಿ ಸರ್. 35,000ಕ್ಕೆ ಎಕ್ಸೆಟ್ 1 ಲಕ್ಷ ಆದ್ಮೇಲೂ ಕಡಿಮೆ ಆಗುತ್ತೆ. ಕಡಿಮೆ ಮಾಡೋಣ ಖಂಡಿತ. ಕ್ರೇಜಿ ಸರ್ ಆಗಿದ್ರೆ 1.5 ಲಕ್ಷ ಕೊಡ್ತೀನಿ ಸರ್. 1.5 ಲಕ್ಷ. 1.5 ಲಕ್ಷ. 2023 ಮಾಡೆಲ್ R15 ನಂಬರ್ ಇದೆ ನೋಡಬಹುದು ನೀವು. 2004 25,000 ರೂಪಾಯಿ ಕೊಡ್ತೀನಿ ಸರ್. 6 ಮಂತ್ ಇಂಜಿನ್ ವಾರಂಟಿ ಸಿಗುತ್ತೆ ಸರ್. ಬೇರೆ 20,000 ರೂಪಾಯಿ ಕೊಡ್ತೀನಿ ಸರ್. ಸಿಂಗಲ್ 40,000 ರೂಪಾಯಿ ಕೊಡೋಣ ಸರ್. 40,000 ರೂಪಾಯಿಗೆ ಫೈನಲ್ ಆಗುತ್ತೆ. ಇದು 25,000 ರೂಪಾಯಿ ಕೊಡ್ತೀನಿ. ಶೈನ್ 25,000 ರೂಪಾಯಿ ಕೊಡ್ತೀನಿ ಸರ್. ಇದು 25,000. ಸೀಸಲಿನು ನಿಮ್ಗೆ 25,000 20,000 30,000 30,000 ಬಜೆಟ್ ಅಲ್ಲಿ 15 ಗಾಡಿಗಳಿದೆ ಅಂತ. ನಾನು ಇವತ್ತು ಬಂದಿರುವಂತ ಶೋರೂಮ್ ಬಂದ್ಬಿಟ್ಟು ಆಲಮ್ ಮೋಟಾರ್ಸ್. ಎಕ್ಸಾಕ್ಟ್ಲಿ ನಿಮ್ಗೆ BTM ಲೇಔಟ್ ಸೆಕೆಂಡ್ ಸ್ಟೇಜ್ ನಿಯರ್ ಬೈ ಗಂಗೋತ್ರಿ ಬಾರ್ ಸರ್ಕಲ್ ಅಂತ ಹೇಳ್ಬೋದು. ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ GPS ಲಿಂಕ್ ಎಲ್ಲಾನು ಕೊಟ್ಟಿರ್ತೀನಿ. ಬೇಕಂದ್ರೆ ಚೆಕ್ ಮಾಡ್ಕೊಂಡು ಬಂದ್ಬಿಡ್ಬೋದು. ಸೊ ನಮ್ ಜೊತೆ ಶಾದಿಕ್ ಸರೂನ್ ಇದಾರೆ. ಬನ್ನಿ ಅವ್ರ ಹತ್ರ ಚಾನಲ್ ಗೆ ವೆಲ್ಕಮ್ ಮಾಡ್ಕೊಂಡು ಏನೇನ್ ಆಫರ್ ಇದೆ ಎಲ್ಲಾನು ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೆಂಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಏನ್ ಆಫರ್ ಕೊಡ್ತಾ ಇದೀರಾ ಸರ್ ಈ ಸಲ? ಟ್ರಾನ್ಸ್ಫರ್ ಚಾರ್ಜಸ್ ಯಾವ್ದಕ್ಕೂ ಇರಲ್ಲ ಸರ್. ಲಾಸ್ಟ್ ಅಲ್ಲಿ ರೀಲ್ಸ್ ಹಾಕಿದೆ ನಿಮ್ ಯೂಟ್ಯೂಬ್ ನಲ್ಲಿ. ಒಳ್ಳೆ ರೆಸ್ಪಾನ್ಸ್ ಬಂತು. ಒಳ್ಳೆ ಕಸ್ಟಮರ್ ಬಂತು. ಇನ್ನ ಬರ್ತಾನೆ ಇದೆ ಸರ್. 6 ತಿಂಗಳಾಯ್ತು ಹಾಕಿ. ಇನ್ನ ಕಸ್ಟಮರ್ ಬರ್ತಾನೆ ಇದೆ. ಗಾಡಿ ತಗೊಂಡ್ ಹೋಗ್ತಾನೆ ಇದಾರೆ ಸರ್. ಈ ಸಲ ಹೊಸ ಸ್ಟಾಕ್ ಇದೆ. 20,000 ರೂಪಾಯಿಂದ ಹಿಡ್ದು ನಿಮ್ಗೆ 4 ಲಕ್ಷವರೆಗೂ ನಮ್ಮ ಹತ್ರ ಗಾಡಿ. 4 ಲಕ್ಷವರೆಗೂ. ಅದರಲ್ಲೂ ರೇರೆಸ್ಟ್ ಗೆ ರೇರ್ ಗಾಡಿಗಳೆಲ್ಲ ಇದೆ ನೋಡಿ. ಇಂಟರ್ಸೆಪ್ಟರ್ 2 ಇದೆ, ಮತ್ತೆ ಹಾರ್ಲಿ ಡೇವಿಡ್ಸನ್ ಇದೆ. ನಿಮ್ಗೆ ಯಾವ ತರ ಗಾಡಿ ಬೇಕು? ಡ್ಯೂಕ್ 390 ಇದೆ. ಎಲ್ಲಾ ಗಾಡಿಗಳು ಬಜೆಟ್ ಅಲ್ಲಿ ಸಿಕ್ಬಿಡುತ್ತೆ. ಮತ್ತೆ ಲೋನ್ ಬೇಕಂದ್ರೆ ಲೋನ್ ಆಗ್ಬಿಡುತ್ತೆ. ಖಂಡಿತ ಸರ್. ಜಾವಾ ಇದೆ, FZ ಇದೆ, ಹಾರ್ಲಿ ಇದೆ, ಅಪಾಚಿ ಇದೆ, ಡ್ಯೂಕ್ 390 ಇದೆ. ನಿಮ್ಗೆ ಯಾವ ಮಾಡೆಲ್ ಬೇಕು, ಏನ್ ಗಾಡಿ ಬೇಕು ನನ್ನ ಹತ್ರ ಇಲ್ಲ ಅನ್ನೋನು ನಿಮ್ಗೆ ತರ್ಸ್ಕೊಡ್ತೀನಿ ಸರ್. ಅಂಡ್ ಲೋನ್ ಬೇಕು ಅಂದ್ರೆ ಲೋನು ಆಗ್ಬಿಡುತ್ತೆ. ಅದ್ರ ಬಗ್ಗೆ ಹೇಳಿ ಸರ್. 30,000 ರೂಪಾಯಿ ಇದ್ರೆ ಸರ್ ಲೋನ್ ಮಾಡ್ಕೊಡ್ತೀನಿ ಸರ್. ಆಕ್ಟಿವ್ ಆಗಿಲ್ಲ ಸರ್? ಆಕ್ಟಿವ್ ಆಗಿಲ್ಲ. 20,000 ರೂಪಾಯಿ ಇದ್ರೆ ಮಾಡ್ಕೊಡ್ತೀನಿ. ಖಂಡಿತ ಮಾಡ್ಕೊಡ್ತೀನಿ. 20,000 ಇದ್ರೆ ಸಾಕು, ಲೋನ್ ಆಗ್ಬಿಡುತ್ತೆ. ಅಂಡ್ ಥ್ರೂಟ್ ಕರ್ನಾಟಕನ ಬರೀ ಬೆಂಗಳೂರು? ಥ್ರೂಟ್ ಕರ್ನಾಟಕ ಮಾಡ್ಕೊಡ್ತೀನಿ. ಥ್ರೂಟ್ ಕರ್ನಾಟಕ ಎಲ್ಲಿಂದ ಬಂದ್ರು ಆಗುತ್ತೆ. ಎಲ್ಲಿಂದ ಬಂದ್ರು ಖಂಡಿತ ಮಾಡ್ಕೊಡ್ತೀನಿ. ಇವತ್ತು ಯಾವ ತರ ಗಾಡಿಗಳು ನೋಡ್ಬೋದು ಅಂಡ್ ಎಷ್ಟು ಗಾಡಿಗಳಿದೆ ಸರ್? ಸರ್ ನಮ್ಮ ಹತ್ರ ಇವಾಗ ಸ್ಟಾಕ್ 60 ಗಾಡಿ ಇದೆ ಸರ್. 20,000 ಇಂದ ಸ್ಟಾರ್ಟ್ ಇದೆ. 4 ಲಕ್ಷವರೆಗೂ ಇದೆ. ಸ್ಕೂಟಿ ಇದೆ, ಆಕ್ಟಿವಾ ಇದೆ, ಗೇರ್ ಗಾಡಿ ಇದೆ, ಅಪಾಚಿ ಇದೆ, FZ ಇದೆ, ಜಾವಾ ಇದೆ, ಡ್ಯೂಕ್ ಇದೆ. ನಿಮ್ಗೆ ಯಾವ್ದು ಬೇಕು ಸಿಗತ್ತೆ ಸರ್. ಫೋನ್ ಮಾಡ್ಕೊಳ್ಳಿ. ನಂದು ವಾಟ್ಸ್ಆಪ್ ನಂಬರ್ ಇರತ್ತೆ. ಲಿಂಕ್ ಕಳಿಸ್ತೀನಿ, ಫೋಟೋಸ್ ಕಳಿಸ್ತೀನಿ. ಯಾರಿಗೆ ಬೇಕು ಬರ್ಬೋದು ಸರ್. ಅಲ್ವಾ? ಇನ್ನೊಂದ್ಸಲಿ ಅಡ್ರೆಸ್ ಒಂದು ಹೇಳ್ಬಿಡ್ತೀರಾ ಸರ್? ಸರ್ ನಿಯರ್ BTM ಲೇಔಟ್ ಫಸ್ಟ್ ಸ್ಟೇಜ್ ನಿಯರ್ ಬೈ ಗಂಗೋತ್ರಿ ಬಾರ್ ಸರ್ಕಲ್. ಲೊಕೇಶನ್ ಆದ್ರೂ ಬರುತ್ತೆ. ಇಲ್ಲ ಅಂದ್ರೆ ನಂದು ಅಲ್ಲಮ್ ಮೋಟಾರ್ಸ್ ಆದ್ರೂ ಗೂಗಲ್ ನಲ್ಲಿ ಇದೆ. ರಿವ್ಯೂ ನೋಡಬಹುದು ನೀವು. ಹೌದು. ಸೊ ಬನ್ನಿ ಆಗಿರ ತಡ ಮಾಡಿದಿರಾ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಬಜೆಟ್ ಅಂತೂ ಸೂಪರ್ ಆಗಿದೆ. 20,000 ಸ್ಟಾರ್ಟಿಂಗ್ ಇದೆ. ನೋಡೋಣ ಬನ್ನಿ ಯಾವ ತರ ಗಾಡಿಗಳಿದೆ ಅಂತ. ನೀವಿನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಬಿಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಸರ್. ಖಂಡಿತ ಬನ್ನಿ. ಇದ್ರೆ ಫಸ್ಟ್ ನೋಡ್ತಾ ಇರ್ಬೋದು ಒಂದು ಆಪ್ರಿಲಿಯಾ ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಸರ್ SXR 160 ಇದು ಅನ್ರಿಜಿಸ್ಟರ್ಡ್ 24 ಮಾಡೆಲ್ ಬರುತ್ತೆ. 1,10,000 ರೂಪಾಯಿ ಕೊಡ್ತೀನಿ ಸರ್. ರಿಜಿಸ್ಟ್ರೇಷನ್ ಆಗಿಲ್ಲ. ರಿಜಿಸ್ಟ್ರೇಷನ್ ಆಗಿಲ್ಲ. ಯಾರು ತಗೊಂಡಾರ ಅವ್ರ ಹೆಸರು ಮೇಲೆ ರಿಜಿಸ್ಟ್ರೇಷನ್ ಆಗುತ್ತೆ. ಫಸ್ಟ್ ಓನರ್ ಗಾಡಿ ಆಗುತ್ತೆ. ಸರ್ ಪ್ರೈಸ್ 110ಗೆ ಆಗುತ್ತೆ ಸರ್. 1,10,000ಕ್ಕೆ ಆಪ್ರಿಲಿಯಾ ಸಿಗ್ತಾ ಇದೆ. ಹೌದು ಸರ್. ಹೊಸ ಗಾಡಿ 180 ಇದೆ ಸರ್. ನೀವು ಚೆಕ್ ಮಾಡ್ಬೋದು. ಚೆಕ್ ಮಾಡಿ ಗಾಡಿ ತಗೊಂಡ್ಬೋದು. ಓಕೆ. ಸೊ ನೋಡ್ತಾ ಇರ್ಬೋದು. ಗಾಡಿ ಎಷ್ಟು ಓಡಿದೆ ಸರ್ ಇದು? 0 ಮೀಟರ್ ಸರ್. ಇದು 0 ಮೀಟರ್. ಓಕೆ. ಗಾಡಿದು ಬಾಡಿ ಲೈನ್ ಎಲ್ಲ ನೋಡ್ತಾ ಇರ್ಬೋದು. ಸಿಂಗಲ್ ಓನರ್. ಫಸ್ಟ್ ಓನರ್ ನೀವೇ ಆಗ್ತೀರಾ. ತುಂಬಾ ಚೆನ್ನಾಗಿದೆ ಗಾಡಿ ನೋಡೋದಕ್ಕೂ. ಹಾಗೆ ನೆಕ್ಸ್ಟ್ ಡ್ಯೂಕ್ 390 ಇದೆಯಲ್ಲ ಸರ್? 2015 ಸರ್. ಇದು 1,20,000 ರೂಪಾಯಿ ಆಗುತ್ತೆ ಸರ್. 2015 ಮಾಡೆಲ್ ಡ್ಯೂಕ್ 390 ಫೈನಲ್ ಎಷ್ಟು ಸರ್? 120ಗೆ ಆಗುತ್ತೆ ಸರ್. 1,20,000. ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಗಾಡಿ ಡ್ಯೂಕ್ 390 ಇದೆ. ಹಾಗೆ ಪಲ್ಸರ್ ಸರ್ 150 2011 ಮಾಡೆಲ್ ಸರ್. 25,000 ರೂಪಾಯಿ ಕೊಡ್ತೀನಿ ಸರ್. 25,000. ಹೌದು. ಇದು ಸರ್ 2007 ಮಾಡೆಲ್ ಶೈನ್ 25,000 ರೂಪಾಯಿ ಕೊಡ್ತೀನಿ ಸರ್. ಇದು 25,000. ಇದು ಅಪಾಚಿ 2011 ಮಾಡೆಲ್. ಇದು 25,000 ರೂಪಾಯಿ ಕೊಡ್ತೀನಿ ಸರ್. ಇದು 25,000. ನೋಡಿ ಗಾಡಿ ಕಂಡೀಷನ್ ಎಲ್ಲ ಆಗಿದೆ ಅಂತ. ಎಷ್ಟು ಓಡಿದೆ ಸರ್ ಇದು? ಇದು 40,000 ಓಡಿದೆ ಸರ್. ಸಿಂಗಲ್ ಓನರ್ ಗಾಡಿ. ಇದು ಅದು ಸಿಂಗಲ್ ಓನರ್ ಸರ್. ಅದು ಸಿಂಗಲ್ ಓನರ್. ಹಾಗೆ ಯೂನಿಕಾರ್ನ್ ಸರ್ 2013 ಮಾಡೆಲ್ ಸರ್. 30,000 ರೂಪಾಯಿ ಕೊಡ್ತೀನಿ ಸರ್. 2013 ಮಾಡೆಲ್ ಸಿಂಗಲ್ ಓನರ್. ಸಿಂಗಲ್ ಓನರ್. ಇದು ಸಿಂಗಲ್ ಓನರ್ 30,000 ಫೈನಲ್. ಇದು ಸರ್ ಇದು 2015 ಮಾಡೆಲ್. 45,000 ರೂಪಾಯಿ ಕೊಡ್ತೀನಿ. ಪಲ್ಸರ್ AS 150. ಎಷ್ಟು ಸರ್? 40,000 ರೂಪಾಯಿ ಕೊಡ್ತೀನಿ. 40,000 ಕಡಿಮೆ ಅಲ್ವಾ? 40,000 ರೂಪಾಯಿ ಕೊಡೋಣ. 40,000 ರೂಪಾಯಿಗೆ ಫೈನಲ್ ಆಗುತ್ತೆ. ಹಾಗೆ ಇದು ಸರ್ ವಿಗೋ ಸರ್ 2012 ಮಾಡೆಲ್. 25,000 ರೂಪಾಯಿ ಕೊಡ್ತೀನಿ. 25,000 ರೂಪಾಯಿ. ಇದು ಸರ್ ಸ್ಕೂಟಿ 2015 ಸರ್. 30,000 ರೂಪಾಯಿ ಕೊಡ್ತೀನಿ ಸರ್. 30,000ಕ್ಕೆ ಯಾರಿಗಾದ್ರೂ ಲೇಡೀಸ್ ಏನಾದ್ರು ಬೇಕು ಅಂದ್ರೆ ನೋಡಿ ಇನ್ನೊಂದು ಸ್ಕೂಟಿ ಪೆಪ್ ಇದೆ ನೋಡಿ. ಇದು ಸರ್ 2009 ಮಾಡೆಲ್. ಇದು ಬೇರೆ 20,000 ರೂಪಾಯಿ ಕೊಡ್ತೀನಿ ಸರ್. ಸಿಂಗಲ್ ಓನರ್ ಇದು? ಹೌದು ಸರ್. 2011
9 ಸರ್ 9 ಮಾಡಲ್. ಓಕೆ 2009 ಮಾಡಲ್ ಗಾಡಿ. ಇದು ಸರ್ ಆವಿಯೇಟರ್ ಸರ್ ಆವಿಯೇಟರ್ 2009 ಮಾಡಲ್ ಸಿಂಗಲ್ ಓನರ್. 25,000 ರೂಪಾಯಿ ಕೊಡ್ತೀನಿ ಸರ್. ಇದು 25,000. 25,000 ಆಲ್ಮೋಸ್ಟ್ 20-25,000 30,000 ಇದೆ ಸರ್. ಖಂಡಿತ ನಮ್ಮ ಹತ್ರ ಇದೆ, ನಿಮ್ಗೆ ಗೊತ್ತಿರತ್ತೆಲ್ಲ ನಮ್ ಅಂಗಡಿನಲ್ಲಿ ಸಿಗತ್ತೆ ನಿಮ್ಗೆ. ಇವತ್ತೆಷ್ಟು ಗಾಡಿಗಳು ಇರ್ಬೋದು ಸರ್? 30,000 30,000 ಒಳಗಡೆ 15 ಗಾಡಿ ಇದೆ ಸರ್. 15 ಗಾಡಿಗಳಿದೆ. 15 ಗಾಡಿ ಇದೆ. ಹಾಗೆ ಇದು ಸರ್ ಈ ಆಕ್ಟಿವಾ 2012 ಮಾಡಲ್ ಸರ್. 32,000 ರೂಪಾಯಿ ಕೊಡ್ತೀನಿ. 32,000 12 ಮಾಡಲ್ ಆಕ್ಟಿವಾ. ಇದು ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಇದು 2013 ಸರ್. ಇದು 35,000 ರೂಪಾಯಿ ಕೊಡ್ತೀನಿ. 35,000. 13 ಮಾಡಲ್ ಗಾಡಿ. ಹಾಗೆ ಜುಪಿಟರ್ ಸರ್ 2019 ಮಾಡಲ್ ಸರ್. ಇದು 50,000 ರೂಪಾಯಿ ಕೊಡ್ತೀನಿ ಸರ್. 50,000 ಕಡಿಮೆ ಅಲ್ವಾ ಸರ್? ಮಾಡೋಣ ಸರ್, ಹೆಚ್ಚು ಕಡಿಮೆ. ಮುಂದೆ ಬಂದು ಗಾಡಿ ನೋಡಿದ್ರೆ ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೀನಿ. ಆಮೇಲೆ ಸರ್ ವ್ಯಾರಂಟಿನೂ ಸಿಗುತ್ತಾ ನಿಮ್ಮ ಹತ್ರ? 6 ಮಂತ್ ಇಂಜಿನ್ ವಾರಂಟಿ ಸಿಗತ್ತೆ ಸರ್. 6 ಮಂತ್ಸ್ 6 ಮಂತ್ ಇಂಜಿನ್ ವಾರಂಟಿ ಇರುತ್ತೆ. ಓಕೆ, ನಿಮ್ ಕಡೆಯಿಂದಾನೆ? ನಮ್ ಕಡೆಯಿಂದ ಇರುತ್ತೆ. ನಮ್ಮ ಹತ್ರ ಸರ್ವಿಸ್ ಮಾಡಿದ್ರೆ 1 ವರ್ಷನೂ ವಾರಂಟಿ ಕೊಡ್ತೀವಿ ಬೇಕಾದ್ರೆ. ಆಮೇಲೆ ಆಫರ್ ಸರ್ ಏನಾದ್ರು ಆಫರ್ ಕೊಡ್ತೀರಾ? ಟ್ರಾನ್ಸ್ಫರ್ ಚಾರ್ಜಸ್ ಯಾವ್ದಕ್ಕೂ ಇರಲ್ಲ ಸರ್ ನಿಮ್ ಕಡೆಯಿಂದ ಬಂದ್ರೆ. ಓಕೆ, ಅದು ಕೂಡ ನೀವೇ ಸೇರಿಸಿ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ. ಬರೀ ಗಾಡಿ ಪ್ರೈಸ್ ಏನಿದೆಯೋ ಅದ್ ಮಾತ್ರ ಕೊಡ್ಬೇಕು. ಇದ್ರ ಪ್ರೈಸ್ ಎಷ್ಟಂದ್ರೆ ಸರ್ ಫೈನಲ್? 50,000 ರೂಪಾಯಿ ಕೊಡ್ತೀವಿ. ನೆಗೋಷಿಯಬಲ್ ಮಾಡೋಣ. ಹಾಗೆ ಈ ಆಕ್ಟಿವಾ 2012 ಮಾಡಲ್ ಸರ್. ಇದು ಸಿಂಗಲ್ ಓನರ್ ಲೇಡೀಸ್ ಯೂಸ್ ಮಾಡಿರೋದು. 35,000 ರೂಪಾಯಿ ಕೊಡ್ತೀನಿ. ಗಾಡಿ ನೋಡ್ಬೋದು ಹೆಂಗಿದೆ ಅಂತ. ಬ್ರಾಂಡ್ ನ್ಯೂ ಟೈರ್, ಬಾಡಿ ಗಿಡಿ ಎಲ್ಲ. ಟೈರ್ಸ್ ಕಂಡೀಷನ್ ಎಲ್ಲ ನೋಡ್ತಾ ಇರ್ಬೋದು. ಬರೀ ಎಷ್ಟು ಸರ್? 35,000 ರೂಪಾಯಿ ಕೊಡ್ತೀನಿ. 35,000. ಹಾಗೆ R15 ಲವರ್ಸ್ R15 ಇದೆ. ಇದೆಷ್ಟು ಮಾಡಲ್ ಸರ್? 2023 ಸರ್. 4,000 ಹೊಡಿದೆ. ಸಿಂಗಲ್ ಓನರ್. 1.5 ಲಕ್ಷ ಕೊಡ್ತೀನಿ ಸರ್. 1.5 ಲಕ್ಷ? 1.5 ಲಕ್ಷ. 2023 ಮಾಡಲ್ R15. ಫ್ಯಾನ್ಸಿ ನಂಬರು ಇದೆ, ನೋಡ್ಬೋದು ನೀವು. 2004. ಹೌದು. ಅಂಡ್ ಎಷ್ಟು ಹೊಡಿದೆ ಸರ್? ಬರೀ 4,000 ಹೊಡಿದೆ. ಬರೀ 4,000 ಹೊಡಿದೆ. ಹಾಗೆ ಇನ್ನೊಂದು ಡಿಯೋ ಇದೆಯಲ್ಲ ಸರ್? ಡಿಯೋ DX ಸರ್. ಈ ಗಾಡಿ ಸಿಗೋದೇ ಕಷ್ಟ ಇದೆ. ಲೇಡೀಸ್ ಯೂಸ್ ಮಾಡಿರೋದು, ಸಿಂಗಲ್ ಓನರ್. 70,000 ರೂಪಾಯಿ ಕೊಡ್ತೀನಿ ಸರ್. 19 ಮಾಡಲ್. 70,000 70,000 ಗೆ ಸಿಂಗಲ್ ಓನರ್ ಗಾಡಿ ಸಿಗ್ತಾ ಇದೆ. ಹೌದು, DX ಅಂತ ಬರುತ್ತೆ ಸರ್. ಇದು ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಇದು. ಹೋಂಡಾ ಡಿಯೋ DX. ಹಾಗೆ ನೆಕ್ಸ್ಟ್ ಆಕ್ಸೆಸ್ ಸರ್. ಆಕ್ಸೆಸ್ 2015 ಮಾಡಲ್ ಸರ್. ಇದು 32,000 ರೂಪಾಯಿ ಕೊಡ್ತೀನಿ ಸರ್. 32,000? 32,000 ರೂಪಾಯಿ ಕೊಡ್ತೀನಿ. 32,000 rupees. ಇದು ಫೈನಲ್. 15 ಮಾಡಲ್ ಸಿಂಗಲ್ ಓನರ್. ಫ್ಯಾಸಿನೋ ಇದೆಯಲ್ಲ ಸರ್ ಲೇಟೆಸ್ಟ್? 21 ಮಾಡಲ್ ಸರ್. 5,000 ಹೊಡಿದೆ. ಸಿಂಗಲ್ ಓನರ್. ಓಕೆ, 70,000 ರೂಪಾಯಿ ಕೊಡ್ತೀನಿ ಸರ್. 70,000? ಹೌದು ಸರ್. ಸಿಂಗಲ್ ಓನರ್, ಲೇಟೆಸ್ಟ್ ಶೇಪ್, ಲೇಟೆಸ್ಟ್ ಫ್ಯಾಸಿನೋ, ಬರೀ 5,000 ಹೊಡಿದೆ. ಹೌದು ಸರ್. 70,000 ರೂಪಾಯಿ ಕೊಡ್ತೀನಿ ಸರ್. 70,000. ಇದು ಸರ್ ಹೋಂಡಾ ಡಿಯೋ 2020 ಮಾಡಲ್ ಸರ್. 70,000 ರೂಪಾಯಿ ಕೊಡ್ತೀನಿ ಸರ್. 70,000. ಇದು 8,000 ಹೊಡಿದೆ. ಅದು ಡಿಯೋ DX ಇದು. ಇದು ಸರ್ ಆಕ್ಸೆಸ್ 22 ಮಾಡಲ್ ಸರ್. ಇದು 85 ಕೊಡ್ತೀನಿ ಸರ್. 85,000. ಹೌದು. 8,000 ಹೊಡಿದೆ. ಡಿಸ್ಕ್ ಬ್ರೇಕ್, ಮ್ಯಾಕ್ ವೀಲ್ ಬರುತ್ತೆ, ನೋಡ್ಬೋದು ನೀವು. ಹಾಗೆ ಇದು ಸರ್ ಆಕ್ಟಿವಾ 125 ಸರ್. ಇದು 21 ಮಾಡಲ್. 75,000 ರೂಪಾಯಿ ಕೊಡ್ತೀನಿ ಸರ್. 75,000. 75,000 ಫೈನಲ್ ಸರ್? ಕಡಿಮೆ ಆಗುತ್ತಾ? ಮಾಡೋಣ ಸರ್. ಗಾಡಿ ಬಂದು ಮುಂದೆ ನೋಡಿ, ಕುತ್ಕೊಂಡು ಮಾತಾಡಿ ಮಾಡಿಸ್ಕೊಡ್ತೀನಿ. ಏನಾದ್ರೂ ಹೆಚ್ಚು ಕಡಿಮೆ ಖಂಡಿತ ಮಾಡ್ಕೊಡ್ತೀನಿ ಸರ್. ಫ್ರೆಂಡ್ಸ್, ಹಾಗೆ ಇನ್ನೊಂದು ಡ್ಯೂಕ್ 390 ಇದೆ. ಇದ್ರ ಬಗ್ಗೆ ಹೇಳಿ ಸರ್. 2016 ಮಾಡಲ್ ಸರ್. ಥರ್ಡ್ ಓನರ್ ಆಗಿದೆ. ಓಕೆ, 1 ಲಕ್ಷ ರೂಪಾಯಿ ಕೊಡ್ತೀನಿ ಸರ್. ಇದು 1 ಲಕ್ಷನಾ? 1 ಲಕ್ಷ ಕೊಡ್ತೀನಿ. ಬರೀ 1 ಲಕ್ಷಕ್ಕೆ ಡ್ಯೂಕ್ 390 ಸಿಗ್ತಾ ಇದೆ ನೋಡಿ. ಅದ್ರಲ್ಲಿ ಏನೋ ಕಡಿಮೆ ಆಗುತ್ತಾ ಸರ್? ಮುಂದೆ ಬಂದ್ರೆ ಮಾತಾಡೋಣ ಸರ್, ಮಾಡ್ಕೊಡ್ತೀನಿ. ಹೆಚ್ಚು 1 ಲಕ್ಷ ಅದ್ರಲ್ಲೂ ಕಡಿಮೆ ಆಗುತ್ತೆ. ಕಡಿಮೆ ಮಾಡೋಣ ಖಂಡಿತ. ಕ್ರೇಜಿ ಸರ್. ಆಗಿದ್ರೆ ಡ್ಯೂಯಲ್ ಚಾನಲ್ ABS ಬರುತ್ತಲ್ಲ ಸರ್? ಹೌದು ಸರ್, ABS ಎಲ್ಲ ಬರುತ್ತೆ. ಹಾಗೆ ಜಾವಾ ಸರ್. ಸರ್ 2019 ಮಾಡಲು 1,10,000 ರೂಪಾಯಿ ಕೊಡ್ತೀನಿ. ಜಾವಾ 1,10,000. ಹೌದು ಸರ್, ಖಂಡಿತ. ಹಾಗೆ ಇದು ಸರ್ FZ 2020 ಮಾಡಲ್ ಸರ್. ಇದು ವರ್ಷನ್ 3 ಬರುತ್ತೆ. ಓಕೆ, 80,000 ಗೆ ಕೊಡ್ತೀನಿ ಸರ್. 80,000ಕ್ಕೆ ಇನ್ನೊಂದು FZ ಸಿಗ್ತಾ ಇದೆ. ಹಾಗೆ ಇನ್ನೊಂದು ಇದೆಯಲ್ಲ ಸರ್? ಇದೂನು ಸರ್ ವರ್ಷನ್ 3 ಇದು. ಇದೂನು 20 ಮಾಡಲ್. ಇದನ್ನು 80 ಕೊಡ್ತೀನಿ ಸರ್. ಇದು ಕೂಡ 80,000, ಇದು ಕೂಡ 80,000. ಹೌದು ಸರ್, ಎರಡು ಇದೆ. ಯಾವ್ದು ಬೇಕು ನೋಡಿ ತಗೊಂಡ್ಬೋದು. ಎರಡರಲ್ಲಿ ಯಾವ್ದಾದ್ರು ನೀವು ತಗೋಬಹುದು. ಹಾಗೆ ಇದು ಸರ್ ಯೂನಿಕಾನ್ 2017 ಮಾಡಲ್ ಸರ್. 75,000 ರೂಪಾಯಿ ಕೊಡ್ತೀನಿ. 75,000 75,000 rupeesಗೆ ಯೂನಿಕಾನ್ ಸಿಕ್ಬಿಡುತ್ತೆ ನೋಡಿ. ಇದು ಸಿಂಗಲ್ ಓನರ್ ಸರ್? ಹೌದು, ಸಿಂಗಲ್ ಓನರ್. ಇದು ಸಿಂಗಲ್, ಇದು ಸಿಂಗಲ್, ಇದು ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಹೌದು. ಓಕೆ ಓಕೆ ಓಕೆ. ಹಾಗೆ ಇದು ಸರ್ ಅಪಾಚಿ 2009 ಮಾಡಲ್ ಸರ್. 10 ಮಾಡಲ್. ಇದು 25,000 ರೂಪಾಯಿ ಕೊಡ್ತೀನಿ ಸರ್. 25,000ನಾ? ಹೌದು. ಎಷ್ಟು ಸರ್ ಫೈನಲ್? 25,000 ಕೊಡ್ತೀನಿ ಸರ್. 25,000ಕ್ಕೆ ಅಪಾಚಿ ಸಿಗ್ತಾ ಇದೆ. RTR 160 180 ಸರ್? ಇದು 180 ಸರ್. 180 ಡಬಲ್ ಡಿಸ್ಕ್ ಬರುತ್ತೆ, ನೋಡ್ಬೋದು ನೀವು. ಹಿಂಗಡೆನೂ ಡಿಸ್ಕ್ ಬ್ರೇಕ್ ಬರುತ್ತೆ. ಫ್ರೆಂಡ್ಸ್, ಹಾಗೆ ಇನ್ನೊಂದು ಟೂರಿಂಗ್ ಸೆಗ್ಮೆಂಟ್ ಗಾಡಿ ಅವೆಂಜರ್ ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಸರ್ 220 ಸರ್. ಇದು ಅವೆಂಜರ್ ನಲ್ಲಿ 220 2013 ಮಾಡಲು 35,000 ರೂಪಾಯಿ ಕೊಡ್ತೀನಿ ಸರ್. 35,000 ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ ಗಾಡಿ. ಆಲ್ಮೋಸ್ಟ್ ಪ್ರತಿಯೊಂದು ಗಾಡಿನೂ ಸಿಂಗಲ್ ಓನರ್ ಗಾಡಿನೇ ಆಗಿರುತ್ತೆ. 90% ಸರ್. ಇದ್ರೆ ಸೆಕೆಂಡ್ ಓನರ್ ಇರುತ್ತೆ, ಅದಕ್ಕಿಂತ ಜಾಸ್ತಿ ಇರಲ್ಲ, ನೋಡ್ಬೋದು. ಹಾಗೆ ಇನ್ನೊಂದು FZ ಇದೆಯಲ್ಲ ಸರ್? 2015 ಮಾಡಲ್ ಸರ್. 35,000 ರೂಪಾಯಿ ಕೊಡ್ತೀನಿ ಸರ್. 35,000ಕ್ಕೆ FZ. ಹೌದು. 2015. ಹೌದು ಸರ್. ರಿಫರ್ಬ್ ಆಗಿಲ್ಲ, ರಿಫರ್ಬ್ ಮಾಡಿ ಕೊಡ್ತೀನಿ. ರಿಫರ್ಬ್ ಎಲ್ಲ ಮಾಡ್ಕೊಡ್ತಾರೆ. ಪಾಲಿಶಿಂಗ್ ಪ್ರತಿಯೊಂದು ಆಗ್ಬಿಡುತ್ತೆ ಅವಾಗ. ಖಂಡಿತ ಸರ್, ಖಂಡಿತ. ಹಾಗೆ ಇದು ಸರ್ ವೆಸ್ಪಾ 2013 ಮಾಡಲ್ ಸರ್.
ಹಾ 35,000 ರೂಪಾಯಿ ಕೊಡ್ತೀನಿ ಸರ್. 35,000 35,000. ಇದು ಸರ್ ಬ್ಯಾಟ್ರಿ ಗಾಡಿ ಇದೆಯಲ್ಲ ಸರ್ ಬ್ಯಾಟ್ರಿ ಗಾಡಿ ಇದಕ್ಕೆ ಪೆಟ್ರೋಲ್ ಅವಶ್ಯಕತೆನೇ ಇಲ್ಲ. 20 ಮಾಡಲು 45,000 ರೂಪಾಯಿ ಕೊಡ್ತೀನಿ ಸರ್. 20 ಮಾಡಲ್ ಬ್ಯಾಟ್ರಿ ಗಾಡಿ ಬರೀ 45,000 ರೂಪಾಯಿ ಕೊಡ್ತೀನಿ. 45,000ಕ್ಕೆ ಕೊಡ್ತೀರಾ? ಖಂಡಿತ ಖಂಡಿತ. ಎಷ್ಟು ಕೊಡ್ಬೋದು ಸರ್ ರೇಂಜ್ ಎಲ್ಲ ಇದು? ಇದೆಲ್ಲ 70 ಬರುತ್ತೆ ಸರ್ ರೇಂಜ್. 70 ಕಿಲೋಮೀಟರ್ ರೇಂಜ್ ಬರುತ್ತೆ ಒಂದು ಫುಲ್ ಚಾರ್ಜ್ಗೆ. ಹಾಗೆ ಆಕ್ಟಿವಾ ಸರ್? ಸರ್ 2011 ಮಾಡಲು 35,000 ರೂಪಾಯಿ ಕೊಡ್ತೀನಿ ಸರ್. 35,000ಕ್ಕೆ ಕೊಡ್ತೀರಾ? 12 ಮಾಡಲ್ ಗಾಡಿ. ಇನ್ನೊಂದು ಬ್ಯಾಟ್ರಿ ಗಾಡಿ ಇದೆಯಲ್ಲ ಸರ್? 2020 ಸರ್ ಇದು. ಇದು ರಿವಾಲ್ಟ್ ಅಂತ ಬರುತ್ತೆ, ಕಂಪ್ನಿ ಕೇಳಿರ್ಬೋದು ನೀವು. ಹೌದು, ರಿವಾಲ್ಟ್. ಸರ್ 85 ಕೊಡ್ತೀನಿ ಸರ್. 85,000? 85,000. ರೇಂಜ್ ಎಲ್ಲ ಸರ್? 100 ಬರುತ್ತೆ ಸರ್. 100 ಕಿಲೋಮೀಟರ್ ರೇಂಜ್ ಬರುತ್ತಂತೆ ಒಂದು ಸಿಂಗಲ್ ಚಾರ್ಜ್ಗೆ ಅಲ್ವಾ ಸರ್? ಹೌದು ಸರ್ ಖಂಡಿತ. ಹಾಗೆ ಸ್ಪೋರ್ಟ್ಸ್ ಗಾಡಿ ಲವರ್ಸ್ಗೆ ಒಂದು TVS RR 310 ಇದೆ ಸರ್. 2020 ಮಾಡಲು 4,000 ಹೊಡಿದೆ. ಸಿಂಗಲ್ ಓನರ್, ಡಬಲ್ ಸೆಟ್ ಕೀ, ಮ್ಯಾನ್ಯುಯಲ್ ಬುಕ್ ಎಲ್ಲ ಇದೆ. 4,000 ಹೊಡಿರೋದು? ಹೌದು ಸರ್ ಖಂಡಿತ. ಪಕ್ಕನಾ ಸರ್? 100% ಸರ್. ಶೋರೂಮ್ ರೆಕಾರ್ಡ್ ಇದೆ, ಚೆಕ್ ಮಾಡ್ಕೊಳ್ಳಿ ಬೇಕಂತ ಗಾಡಿ ತಗೊಂಡೋಗಿ. ಸ್ವಲ್ಪ ಮಾಡಿಫಿಕೇಶನ್ ಎಲ್ಲ ಮಾಡ್ಸೋರೆ ಕಸ್ಟಮರ್. ಹೌದು ಸರ್, ಆಫ್ಟರ್ ಮಾರ್ಕೆಟ್ ಐಟಮ್ ಹಾಕಿದ್ದಾರೆ ಅವರು. ಬರೀ 4,000 ಓಡಿದೆ. ಬರೀ 4,000. RR 310 ಪ್ರೈಸಿಂಗ್ ಏನಿದೆ ಸರ್ ಇದಕ್ಕೆ? ಸರ್ 2 ಲಕ್ಷ ಕೊಡ್ತೀನಿ ಸರ್. 2 ಲಕ್ಷನಾ? ಶೋರೂಮ್ ಅಲ್ಲಿ ತಗೋಬೇಕು ಅಂದ್ರೆ ಎಷ್ಟಿದೆ ಸರ್? ಸರ್ 370 ಇದೆ ಸರ್. 3,70,000 ಇದೆ ಶೋರೂಮ್ ಅಲ್ಲಿ ತಗೋಬೇಕು ಅಂದ್ರೆ. ಬಟ್ ಆಲಂ ಮೋಟಾರ್ಸ್ ಬಂದ್ರೆ ಬರೀ 2 ಲಕ್ಷ ಕೊಡ್ತೀನಿ. 2 ಲಕ್ಷ ಖಂಡಿತ. ಹಾಗೆ ಇಲ್ಲಿ ಒಂದು ರೇರೆಸ್ಟ್ ಗಾಡಿ ಇದೆ, ಹಾರ್ಲಿ ಡೇವಿಡ್ಸನ್ ಸ್ಟ್ರೀಟ್ ರೋಡ್ ಅಂತ. ಇದು ಹೊಸ ಗಾಡಿ ಬಂದು 8 ಲಕ್ಷ ಇದೆ ಸರ್. 8 ಲಕ್ಷ ಇದೆ? 8 ಲಕ್ಷ ಇದೆ, ಚೆಕ್ ಮಾಡಿ ಗಾಡಿ ತಗೊಳ್ಳಿ. ಓಕೆ ನೋಡ್ತಾ ಇರ್ಬೋದು, ಡಿಸ್ಕ್ ಬ್ರೇಕ್ ಬರುತ್ತೆ ನಿಮ್ಗೆ. 8 ಲಕ್ಷದ ಗಾಡಿ ನಿಮ್ಗೆ ಸೂಪರ್ ಆಗಿದೆ ನೋಡೋದಕ್ಕಂತೂ ಗಾಡಿ. ಪ್ರೈಸಿಂಗ್ ಏನಿದೆ ಸರ್ ಇದು? 4 ಲಕ್ಷ ಕೊಡ್ತೀನಿ ಸರ್. 4 ಲಕ್ಷ? 4 ಲಕ್ಷ. 2018 ಮಾಡಲ್? ಹೌದು ಸರ್. ಲೋನ್ ಬೇಕಂದ್ರೆ ಲೋನ್ ಆಗ್ಬಿಡುತ್ತಾ? ಖಂಡಿತ ಸರ್. ಸಿವಿಲ್ ಇದ್ರೆ ಮಾಡಿಸ್ಕೊಡ್ತೀನಿ ಸರ್. ಎಷ್ಟಾಗ್ಬೋದು ಸರ್ ಲೋನ್? 1.5 ಲಕ್ಷ ಮಾಡಿಸ್ಕೊಡ್ತೀನಿ ಸರ್ ಲೋನ್. 1.5 ಲಕ್ಷವರೆಗೂ ಲೋನ್ ಆಗ್ಬಿಡುತ್ತೆ. ಹಾಗೆ ಇನ್ನೊಂದು ರಾಯಲ್ ಎನ್ಫೀಲ್ಡ್ ಗಾಡಿಗಳಿದೆ, ಇಂಟರ್ಸೆಪ್ಟರ್ ಸರ್ 650. ಈ ಗಾಡಿ ಸಿಗೋದೇ ಕಷ್ಟ. ಹೌದು. 2020 ಮಾಡಲು 2,70,000 ರೂಪಾಯಿ ಕೊಡ್ತೀನಿ ಸರ್. 2,70,000 ಗೆ ಇಂಟರ್ಸೆಪ್ಟರ್. ಹೌದು. ಇದು ಸರ್ 2019 ವೈಟ್ ಅಂಡ್ ರೆಡ್ ಬರುತ್ತೆ ಇದರಲ್ಲಿ. ಇದು ನಿಮ್ಗೆ ಬಂದು 2,45,000 ರೂಪಾಯಿ ಕೊಡ್ತೀನಿ ಸರ್. 2,45,000? ಖಂಡಿತ ಖಂಡಿತ. ಎರಡರದ್ದು ಒಂದ್ಸಲ ಹೇಳ್ಬಿಡಿ ಸರ್ ಪ್ರೈಸಿಂಗ್. ಸರ್ ಇದು 19 2,45,000 ಕೊಡ್ತೀನಿ. ಇದು 2020 2,75,000 ರೂಪಾಯಿ ಕೊಡ್ತೀನಿ. 2,75,000, 2,45,000. ಲೋನ್ ಅಂದ್ರೆ ಎಷ್ಟು ಕಟ್ಬೇಕಾಗುತ್ತೆ ಸರ್? ಸರ್ ಇದಕ್ಕೆ 1 ಲಕ್ಷ ಇಂದ 1.5 ಲಕ್ಷ ಮಾಡ್ಕೊಡ್ತೀನಿ ಸರ್ ಲೋನ್. ಲೋನು ಇದಕ್ಕೆ ಸೇಮ್ ಸರ್, ಖಂಡಿತ ಮಾಡ್ಕೊಡ್ತೀನಿ. 1.5 ಲಕ್ಷ ಆಗ್ಬಿಡುತ್ತೆ? ಖಂಡಿತ ಮಾಡ್ಕೊಡ್ತೀನಿ. ಒಂದು ಸೂಪರ್ ಆಗಿರೋ ಫ್ಯಾಸಿನೋ ಇದೆಯಲ್ಲ ಸರ್? ಸರ್ 2019 ಮಾಡಲು ಲೇಟೆಸ್ಟ್ ಶೇಪ್ ನೋಡಿ, ಬ್ಲಾಕ್ ಕಲರ್. 65,000 ರೂಪಾಯಿ ಕೊಡ್ತೀನಿ ಸರ್. ಎಷ್ಟು ಸರ್? 65,000 ಓನ್ಲಿ ಸರ್. 65,000? 65,000. ಹಾಗೆ ಇಲ್ಲೊಂದು ಆಕ್ಟಿವಾ ಇದೆಯಲ್ಲ ಸರ್? ಸರ್ 58 ಗೆ ಕೊಡ್ತೀನಿ ಸರ್. 18 ಮಾಡಲು 5G ಮಾಡಲ್ ಇದು. ಆಕ್ಟಿವಾ 5G 2018 ಮಾಡಲ್ ಸರ್. ಸಿಂಗಲ್ ಓನರ್ ವೆಹಿಕಲ್. ಬರೀ 58,000 ರೂಪಾಯಿ ಕೊಡ್ತೀನಿ ಸರ್. 58,000 ರೂಪಾಯಿಗೆ ಕ್ಲೋಸ್ ಆಗುತ್ತೆ. ಇದು ಸರ್? ಸರ್ ಇದು 19 ಡಿಜಿಟಲ್ ಮೀಟರ್ ಬರುತ್ತೆ. ಆಕ್ಟಿವಾ 5G ನೇ. ಓಕೆ. 58 ಗೆ ಕೊಡ್ತೀನಿ ಸರ್. ಇದು 58,000. ಇದು ಸರ್ 21 ಮಾಡಲ್ ಸರ್. ನೀವು ಬಜಾರ್ ನಲ್ಲಿ ಕೇಳ್ಕೊಂಡ್ ಮದಿ ಯಾರು 75 ಇಂದ ಕಡಿಮೆ ಕೊಡಲ್ಲ. 68 ಗೆ ಕೊಡ್ತೀನಿ ಸರ್. 68,000? 68,000 ವಿತೌಟ್ ಟ್ರಾನ್ಸ್ಫರ್ ಚಾರ್ಜಸ್ ಸರ್. ಓಕೆ ನೋಡ್ತಾ ಇರ್ಬೋದು, ಇದು ಕೂಡ ಲೇಟೆಸ್ಟ್ ಗಾಡಿ. ಆಕ್ಟಿವಾ 5G ನಾ? 6G ಸರ್. 6G ಇದು. ಓಕೆ ಪ್ರೈಸಿಂಗ್ ಏನಂದ್ರೆ ಸರ್? ಸರ್ 68 ಗೆ ಕೊಡ್ತೀನಿ. ಇದು 2 5G, ಇದು 1 6G ಸರ್. ಲೋನ್ ಅಂದ್ರೆ ಎಷ್ಟು ಕಟ್ಬೇಕಾಗುತ್ತೆ ಸರ್? 10,000 ಕೊಡಿ ಸರ್, ಮಾಡಿಸ್ಕೊಡ್ತೀನಿ. ಎಷ್ಟು ಸರ್? 20,000 ಇದ್ರೆ ಲೋನ್ ಮಾಡಿಸ್ಕೊಡ್ತೀನಿ. 20,000 ಇದ್ರೆ ಲೋನ್ ಆಗ್ಬಿಡುತ್ತೆ ಆಕ್ಟಿವಾಗಳಿಗೆ? ಹೌದು ಸರ್. ಹಾಗೆ ಇದು ಸರ್ ಆಕ್ಸೆಸ್ 125 2020 ಮಾಡಲ್ ಸರ್. ನ್ಯೂ ಶೇಪ್ FI ಅಂತ ಬರುತ್ತೆ. ಇದು ಡಿಸ್ಕ್ ಬ್ರೇಕ್ ಮ್ಯಾಕ್ವಿಲ್ ಇದೆ ಇದರಲ್ಲಿ, ನೋಡ್ಬೋದು ನೀವು. 68,000 ರೂಪಾಯಿ ಕೊಡ್ತೀನಿ ಸರ್. 68,000. 68,000 ಗೆ ಈ ಆಕ್ಸೆಸ್ ಡೀಲು ಕ್ಲೋಸ್ ಆಗುತ್ತೆ ಸರ್. ಲೋನ್ ಆಪ್ಷನ್ ಇದೆ, ತಿರ್ಗಾ ಹೇಳ್ತಾ ಇದೀನಿ. 20,000 ರೂಪಾಯಿ ಕೊಡಿ, ನಿಮ್ಗೆ ಯಾವ್ದು ಬೇಕು ಲೋನ್ ಮಾಡ್ಕೊಡ್ತೀನಿ. 20,000 ಆಕ್ಸೆಸ್ಗೂ ಸೇಮಾ? ಖಂಡಿತ ಸರ್.